5 ಜಿಲ್ಲೆಗಳಲ್ಲಿ 5 ನಿರ್ದೇಶಕರನ್ನು ಕೊಟ್ಟು ಇಡೀ ವರ್ಷ ಮಕ್ಕಳಿಗೆ ರಂಗಭೂಮಿ ಇದ್ದರೆ ಅವರ ಕಲಿಕೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅದನ್ನು ನೋಡಿದ್ದೇವೆ. ಸೊ ಇಲ್ಲಿ ಕರಾವಳಿಯಲ್ಲಿ ಮಾಡುವಾಗ ನಿರ್ದಿಗಂತ ಅನ್ನೋದು ಎಲ್ಲೆಲ್ಲೋ ಹೋಗಿ ನಾಟಕ ಮಾಡೋದಷ್ಟಲ್ಲ, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳಿಗೆ ನಾವೇನು ಮಾಡಬೇಕು ಅಂತ. ಇಷ್ಟು ಜನ ಬರ್ತಾರೆ ಅಂದರೆ ಒಂದು 60-70 ಮಕ್ಕಳು ಬರಲಿಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ನಾವೊಂದು 55 ಮಕ್ಕಳಿದ್ದರೆ ಸಾಕು ಅಂದ್ಕೊಂಡ್ವಿ. ಬಟ್ ಅದಕ್ಕಿಂತ ಹೆಚ್ಚು ಮಕ್ಕಳು, ಪೋಷಕರು, ಶಿವರಾಮ್ ಕಾರಂತರು ಮಕ್ಕಳು ನಾಟಕ ಮಾಡ್ತಾಯಿದ್ರು, ಕುವೆಂಪು ಅವರು ಮಕ್ಕಳಿಗೋಸ್ಕರ ಬರೀತಾಯಿದ್ರು, ತೇಜಸ್ವಿ ಅವರು ಮಕ್ಕಳಿಗೋಸ್ಕರ ವಿಜ್ಞಾನದ ಬಗ್ಗೆ ಬರೀತಾಯಿದ್ರು, BV ಕಾರಂತರು ಮಕ್ಕಳು ನಾಟಕ ಮಾಡಿಸ್ತಿದ್ರು. ಅಂದರೆ ಮಕ್ಕಳ ರಂಗಭೂಮಿ ಮತ್ತು ಮಕ್ಕಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಷ್ಟು ಜಾಗೃತರಾಗಿರಬೇಕು ಮತ್ತು ಅಷ್ಟು ಸನ್ನದ್ಧರಾಗಬೇಕಾಗಿದೆ. ಬರೀ ನಾಟಕ ಅಲ್ಲ, ಆ ಎಲ್ಲ ಮಕ್ಕಳು ಎಲ್ಲ ತಾರತಮ್ಯ ಇಲ್ಲದೆ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋದು ಮತ್ತು ಪೇರೆಂಟ್ಸ್ ಅವ್ರ ಮುಂದೆ ಇಲ್ಲದೆ ಒಂದು ಸ್ವಚ್ಛಂದವಾದ ಒಂದು ಪರಿಸರ, ಅದೊಂಥರ ಈ ಸಮುದಾಯವನ್ನು ಬೆಳೆಸೋದಕ್ಕೆ ಬಹಳ ಮುಖ್ಯ ರಂಗಭೂಮಿ. ಅದನ್ನು ಮಕ್ಕಳಿಗೆ ಕಲಿಸ್ಕೊಡುತ್ತೆ. ಒಬ್ಬರು ಇನ್ನೊಬ್ಬರನ್ನ ಜೊತೆ ಇರೋದು, ಜೊತೆಗೂಡೋದು, ತಾಳಕ್ಕೆ ತಕ್ಕಾಗೆ ದನಿಗೂಡಿಸೋದು. ನಾವು ಅವರಿಗೆ ಹಲವಾರು ಸಿನಿಮಾಗಳನ್ನು ತೋರಿಸಿದ್ದೀವಿ, ಮಕ್ಕಳ ಸಿನಿಮಾಗಳನ್ನು. ಮಂಜು ಕಾಸರಗೋಡು ಅವರು NST ಡೆಲ್ಲಿ ಮತ್ತು ನೀನಾಸಂ ಪದವೀಧರರು. ಅವರು ಮಕ್ಕಳಿಗೊಂದು ನಾಟಕ ಮಾಡಿಸಿದ್ದಾರೆ. ನಾನು ಗಣೇಶ್ ಬಂದರ್ತಿ ಒಂದು ನಾಟಕ ಮಾಡಿಸಿದ್ದೀನಿ. ಪ್ರಶಾಂತ್ ಉದ್ಯಾವರ್ ಅವರು ನಾಟಕ ಮಾಡಿಸಿದ್ದಾರೆ. ಮಕ್ಕಳು ಭಾಳ ಸಂತೋಷಪಟ್ಟು ಇದನ್ನು ಸವಿದಿದ್ದಾರೆ. ಈಗೆಲ್ಲ ನನಗೆ ಗಮ್ಮತ್ತೈತೆ, ಎಲ್ಲ ಖುಷಿ ಆಗ್ತಿದೆ. ತುಂಬ ಹೇಳಿಕೊಟ್ಟಿದ್ದಾರೆ ಸರಿಗೆ. ಒಂದು ನಮಗೆ ನಮಸ್ಕಾರ. ಕರಾವಳಿಯ ನಿರ್ದಿಗಂತದ ಕಾವುಗೂಡು ನಮ್ಮ ಕರಾವಳಿಯ ನಿರ್ದಿಗಂತದ ಮೊದಲ ಬೇಸಿಗೆ ಶಿಬಿರ. ನಿರ್ದಿಗಂತ ಸಾಕಷ್ಟು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾಯಿದೆ. ಆದರೆ ಮಕ್ಕಳ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು ಬಹಳ ದೊಡ್ಡ ಆಶಯ ನಮ್ಮದು. ಯಾಕೆ ಮಕ್ಕಳ ರಂಗಭೂಮಿ ಮುಖ್ಯ ಅಂದರೆ ಮಕ್ಕಳನ್ನು ಬೆಳೆಸುವ ಪ್ರಕ್ರಿಯೆ ಬೇಕು ಅಂತ. ಯಾಕಂದರೆ ಪ್ರತಿಯೊಂದು ಬೀಜದಲ್ಲೂ ಮರವಾಗೋ ಶಕ್ತಿ ಇರುತ್ತೆ. ನಾವು ಮರಗಳ ಬಗ್ಗೆ ಯೋಚನೆ ಮಾಡ್ತೀವಿ, ಆದರೆ ಆ ಬೀಜಗಳು ಬೆಳೆಯೋ ಮಣ್ಣಿನ ಬಗ್ಗೆ ಯೋಚನೆ ಮಾಡಲ್ಲ, ಮಕ್ಕಳಿಗೆ ಬೇಕಾದ ಪರಿಸರ ಕೊಡಲ್ಲ. ಸೊ ನಿರ್ದಿಗಂತ ಸುಮಾರು 2-3 ವರ್ಷಗಳಿಂದ ಮಕ್ಕಳ ರಂಗಭೂಮಿ ಮತ್ತು ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಸಾಕಷ್ಟು ರಿಸರ್ಚನ್ನು, ಸಾಕಷ್ಟು ತಜ್ಞರನ್ನು ಕರೆಸಿ ಮಾತಾಡಿದ್ದೇವೆ. ಇಡೀ ಕರ್ನಾಟಕದ ಒಂದು 107 ವಸತಿ ಶಾಲೆಗಳಿಗೆ ಹೋಗಿದ್ದೇವೆ. 5 ಜಿಲ್ಲೆಗಳಲ್ಲಿ 5 ನಿರ್ದೇಶಕರನ್ನು ಕೊಟ್ಟು ಇಡೀ ವರ್ಷ ಮಕ್ಕಳಿಗೆ ರಂಗಭೂಮಿ ಇದ್ದರೆ ಅವರ ಕಲಿಕೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅದನ್ನು ನೋಡಿದ್ದೇವೆ. ಸೊ ಇಲ್ಲಿ ಕರಾವಳಿಯಲ್ಲಿ ಮಾಡುವಾಗ ನಿರ್ದಿಗಂತ ಅನ್ನೋದು ಎಲ್ಲೆಲ್ಲೋ ಹೋಗಿ ನಾಟಕ ಮಾಡೋದಷ್ಟಲ್ಲ, ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳಿಗೆ ನಾವೇನು ಮಾಡಬೇಕು ಅಂತ. ಸೊ ಇಲ್ಲಿ ಬೆಳ್ಳಂಪಲ್ಲಿ ಇದೆ. ಸೊ ಈ ಒಂದು ನೀವು ಶಿಬಿರ ಮಾಡ್ತಿದ್ದೀವಿ ಅಂತ ಇಲ್ಲಿ ಹಳ್ಳಿಯ ಜನರ ಹತ್ರ ಹೋದಾಗ ಮೊದಲು ಅನುಮಾನದಿಂದ ನೋಡಿದ್ರು. ಆಮೇಲೆ ಇಷ್ಟು ಜನ ಬರ್ತಾರೆ ಅಂದರೆ ಒಂದು 60-70 ಮಕ್ಕಳು ಬರಲಿಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ನಾವೊಂದು 55 ಮಕ್ಕಳಿದ್ದರೆ ಸಾಕು ಅಂದ್ಕೊಂಡ್ವಿ. ಬಟ್ ಅದಕ್ಕಿಂತ ಹೆಚ್ಚು ಮಕ್ಕಳು, ಪೋಷಕರು, ಆ ಮಕ್ಕಳು ಒಂದು 15 ದಿನಗಳ ಕಾಲ ಇಲ್ಲಿ ಬಂದು ಹಾಡನ್ನು ಕಲಿತಾ, ನಾಟಕವನ್ನು ಕಲಿತಾ, ಸಾಕಷ್ಟು ವಿಷಯಗಳನ್ನ ಕಲಿತಾ, ಅವರ ಅದಮ್ಯ ಉತ್ಸಾಹವನ್ನು ನೋಡ್ತಾ ಪೇರೆಂಟ್ಸ್ಗಳು ಇನ್ವಾಲ್ವ್ ಆಗ್ತಾ ಹೋದರು. ಒಂದು ಕಮ್ಯುನಿಟಿ, ಒಂದು ಹಳ್ಳಿ ಎಲ್ಲ ಒಂದಾಗ್ತಾ ಇದೆ. ಇದು ಕರಾವಳಿ ನಿರ್ದಿಗಂತ ನಿರಂತರವಾಗಿ ಇನ್ನೊಂದು ಹಲವು ವರ್ಷಗಳ ತನಕ ಮಕ್ಕಳ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ಇವತ್ತಿನ ಮಕ್ಕಳಿಗೆ ನಾವು ನಮ್ಮ ಸಾಹಿತ್ಯ ಲೋಕದಲ್ಲೂ ಅಥವಾ ನೋಡಿದಾಗ ಶಿವರಾಮ್ ಕಾರಂತರು ಮಕ್ಕಳು ನಾಟಕ ಮಾಡ್ತಾಯಿದ್ರು, ಕುವೆಂಪು ಅವರು ಮಕ್ಕಳಿಗೋಸ್ಕರ ಬರೀತಾಯಿದ್ರು, ತೇಜಸ್ವಿ ಅವರು ಮಕ್ಕಳಿಗೋಸ್ಕರ ವಿಜ್ಞಾನದ ಬಗ್ಗೆ ಬರೀತಾಯಿದ್ರು, BV ಕಾರಂತರು ಮಕ್ಕಳು ನಾಟಕ ಮಾಡಿಸ್ತಿದ್ರು. ಅಂದರೆ ಆಗಿನ ಕಾಲದಿಂದಲೇ ಮಕ್ಕಳ ರಂಗಭೂಮಿ, ಮಕ್ಕಳ ವಿಕಾಸ ಎಷ್ಟು ಮುಖ್ಯ ಅಂತ ಹಿರಿಯರು ಕಂಡುಕೊಂಡಿದ್ದರು. ಇವತ್ತಿನ ಈ ಜಂಜಾಟದಲ್ಲಿ ಅದನ್ನು ಮರೆತು ಬಿಟ್ಟಿದ್ದೀವಿ. ಸೊ ಈ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಒಬ್ಬ ಕಲೆಯ ರಂಗಕರ್ಮಿಯಾಗಿ ಮತ್ತು ಪೋಷಕರಾಗಿ ನಮಗಿದೆ. ಹೀಗಾಗಿ ಇದೊಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ಇಲ್ಲಿಯ ಸುತ್ತಮುತ್ತಲಿನ ಹಳ್ಳಿಯ ಜನ ಬಂದಿರೋದು, ಆ ಮಕ್ಕಳ ಉತ್ಸಾಹ ಭಾಳ ಸಂತೋಷ ಕೊಡ್ತಾ ಇದೆ. ಈ ಥರದ ಕೆಲಸಗಳಾಗಬೇಕು, ಅದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಶಿಬಿರದಲ್ಲಿ ಬಹಳ ಜನ ಕೆಲಸ ಮಾಡಿದ್ದಾರೆ. ಗಣೇಶ್ ಮಂದರ್ತಿ ಅವರು ಮುಖ್ಯವಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಹಾಡು ಹೇಳ್ಕೊಡೋರು, ಮ್ಯೂಸಿಷಿಯನ್ಸು, ಲೈಟಿಂಗು, ಕತೆ ಹೇಳೋರು, ಪೇಂಟರ್ಸು, ಪ್ರಶಾಂತ್ ಅಂತವರು. ಅಂದರೆ ಮಕ್ಕಳಿಗೆ ಸುಮ್ಮನೆ ಕೂತ್ಕೊಂಡು ಯಾವುದೋ ಬೇರೆ ಶಿಬಿರಗಳ ಥರ ಒಂದಷ್ಟು ನಾಟಕ ಡ್ಯಾನ್ಸ್ ಮಾಡಿ ಕಳಿಸೋದಲ್ಲ. ಅದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವರ ಗ್ರಹಿಕೆಗೆ ಬೇಕಾಗುವಂಥ ಬೇರೆ ಬೇರೆ ಪಠ್ಯಗಳು, ಆಯ್ದುಕೊಂಡ ಕವಿತೆಗಳು, ಹೀಗೆ ಬಹಳಷ್ಟು ದೊಡ್ಡ ತಂಡವೇ ಕೆಲಸ ಮಾಡ್ತದೆ. ಯಾಕಂದರೆ ಮಕ್ಕಳ ರಂಗಭೂಮಿ ಮತ್ತು ಮಕ್ಕಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಷ್ಟು ಜಾಗೃತರಾಗಿರಬೇಕು ಮತ್ತು ಅಷ್ಟು ಸನ್ನದ್ಧರಾಗಬೇಕಾಗಿದೆ. ಅಷ್ಟು ಹಸಿವಿದೆ ಆ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ತಂಡನೇ ಕೆಲಸ ಮಾಡಿದೆ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬ ಪ್ರಾಜೆಕ್ಟ್ ಡೈರೆಕ್ಟರ್ಸ್ ಯಾರು, ಮ್ಯೂಸಿಕ್ ಯಾರು, ಲೈಟಿಂಗ್ ಏನು, ಪ್ರಸಾದನ ಏನು, ಮಕ್ಕಳ ಊಟ, ಅಡಿಗೆ, ಅದರ ಬಗ್ಗೆ ಇರುವಂಥದ್ದು. ಮತ್ತು ಬರೀ ನಾಟಕ ಅಲ್ಲ, ಎಲ್ಲ ಮಕ್ಕಳು ಎಲ್ಲ ತಾರತಮ್ಯ ಇಲ್ಲದೆ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋದು ಮತ್ತು ಪೇರೆಂಟ್ಸ್ ಅವ್ರ ಮುಂದೆ ಇಲ್ಲದೆ ಒಂದು ಸ್ವಚ್ಛಂದವಾದ ಒಂದು ಪರಿಸರ, ಅದು ಬಹಳ ಮುಖ್ಯ ಆಯಿತು. ಎಲ್ಲರೂ ಸೇರೋದು ಮತ್ತು ಅದೊಂಥರ ಈ ಸಮುದಾಯವನ್ನು ಬೆಳೆಸೋದಕ್ಕೆ ಬಹಳ ಮುಖ್ಯ ರಂಗಭೂಮಿ. ಅದನ್ನು ಮಕ್ಕಳಿಗೆ ಕಲಿಸ್ಕೊಡುತ್ತೆ. ಒಬ್ಬರು ಇನ್ನೊಬ್ಬರನ್ನ ಜೊತೆ ಇರೋದು, ಜೊತೆಗೂಡೋದು, ತಾಳಕ್ಕೆ ತಕ್ಕಾಗೆ ದನಿಗೂಡಿಸೋದು.
ಬಹಳಷ್ಟು ದೊಡ್ಡ ಪ್ರಕ್ರಿಯೆ. ನೀವು ಬರ್ತಾ ಇದನ್ನು ನೋಡಿದ್ರೆ ನಿಮಗೆ ಕಾರ್ಯಕ್ರಮ ನೋಡಿದ್ರೆ ಅರ್ಥ ಆಗುತ್ತೆ. ಬೆಳ್ಳಂಪಳ್ಳಿಯ ಕರಾವಳಿಯ ನಿರ್ದಿಗಂತದ ಚೊಚ್ಚಲ ಶಿಬಿರ ಇದು, ಕಾವುಗೂಡು ಶಿಬಿರ. ಈ ಶಿಬಿರಕ್ಕೆ ಸುತ್ತಮುತ್ತ ಹಳ್ಳಿಯ 50ಕ್ಕೂ ಹೆಚ್ಚು ಮಕ್ಕಳು ಬಂದಿದ್ದರು. ನಾವು ಅವರಿಗೆ ಹಲವಾರು ಸಿನಿಮಾಗಳನ್ನು ತೋರಿಸಿದ್ದೀವಿ, ಮಕ್ಕಳ ಸಿನಿಮಾಗಳನ್ನು. ಸಿನಿಮಾ ನೋಡುವ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಸಿನಿಮಾದ ಪುಣೆಯಲ್ಲಿ ಲೆಕ್ಚರಿಂಗ್ ಮಾಡ್ತಾ ಇರುವ ಸಂವರ್ ಸಾಹಿಲ್ ಅವರು ಬಂದು ಸಿನಿಮಾ ನೋಡುವ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಟೀಚ್ ಮಾಡಿದರು. ಮತ್ತು ದಿವಸಕ್ಕೂ ಒಂದು 10 ನಿಮಿಷದ ಸಿನಿಮಾಗಳನ್ನು ಅವ್ರಿಗೆ ತೋರಿಸ್ತಾ ಇದ್ವಿ, ರಂಗಾಟಗಳನ್ನು ಆಡಿಸಿದ್ವಿ, ರಂಗಗೀತೆಗಳನ್ನು ಆಡಿಸಿದ್ವಿ. ಮತ್ತು ಚಿತ್ರಕಲೆಯ ಬಗ್ಗೆ ಅವರಿಗೆ ಹಲವಾರು ಪ್ರಶಾಂತ್ ಉದ್ಯಾವರ್ ಅವರು ಚಿತ್ರಕಲೆಯ ಬಗ್ಗೆ ಒಂದಿಷ್ಟು ಕ್ಲಾಸ್ಗಳನ್ನು ಮಾಡಿದರು. ಮಂಜು ಕಾಸರಗೋಡು ಅವರು NST ಡೆಲ್ಲಿ ಮತ್ತು ನೀನಾಸಂ ಪದವೀಧರರು, ಅವರು ಮಕ್ಕಳಿಗೊಂದು ನಾಟಕ ಮಾಡಿಸಿದ್ದಾರೆ. ನಾನು ಗಣೇಶ್ ಬಂದರ್ತಿ ಒಂದು ನಾಟಕ ಮಾಡಿಸಿದ್ದೀನಿ. ಪ್ರಶಾಂತ್ ಉದ್ಯಾವರ್ ಅವರು ನಾಟಕ ಮಾಡಿಸಿದ್ದಾರೆ. ಆ ಬಾಡಿ ಮೂವ್ಮೆಂಟ್ ಕ್ಲಾಸ್ಗಳನ್ನು ಪ್ರಶಾಂತ್ ಉದ್ಯಾವರ್ ಅವರು ಕೂಡ ಮಾಡಿದರು. ಪೃಥ್ವಿನ್, ಕಾರ್ತಿಕ್ ಮತ್ತು ತುಂಬ ಜನ ನಮ್ಮ ಸಿಬ್ಬಂದಿಯವರೆಲ್ಲ ಒಟ್ಟು ಸೇರಿ ಮಕ್ಕಳ ಜೊತೆಗೆ ಮಿಳಿತ ಆಗಿದ್ದಾರೆ. ಮಕ್ಕಳು ಭಾಳ ಸಂತೋಷಪಟ್ಟು ಇದನ್ನು ಸವಿದಿದ್ದಾರೆ. ಮತ್ತು ಮುಂದಿನ ವರ್ಷವೂ ಇನ್ನಷ್ಟು ನಾವು ಈ ಥರ ಕಾರ್ಯಕ್ರಮ, ಮಕ್ಕಳಿಗೋಸ್ಕರ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ. ಮುಖ್ಯವಾಗಿ ಕರಾವಳಿ ನಿರ್ದಿಗಂತದ ಒಂದು ಪ್ರಮುಖ ಅಂಗವೇ ಇಲ್ಲಿ ಸುತ್ತಮುತ್ತ ಇರುವ ಹಳ್ಳಿಯ ಮಕ್ಕಳ ಜೊತೆಗೆ ನಾವು ಹೇಗೆ ಅವರನ್ನು ಒಳಗೊಳ್ಳುವುದು ಹೇಗೆ, ಅವರಿಗೆ ಇನ್ನೂ ಈ ರೀತಿಯ ರಂಗ ಚಟುವಟಿಕೆಗಳನ್ನು ಅವರ ಹತ್ತಿರ ತೆಗೆದುಕೊಂಡು ಬರುವ ಇನ್ನಿತರ ಹಲವಾರು ಮಾರ್ಗಗಳನ್ನು ನಾವು ಕಂಡುಕೋತಾ ಇದ್ವಿ. ಬಹುಶಃ ಇಲ್ಲಿಗೆ ಪ್ರಕಾಶ್ ರಾಜ್ ಸರ್ ಅವರು ಹೇಳಿದ ಹಾಗೆ ಇಲ್ಲೊಬ್ಬ ಮಕ್ಕಳಿಗೋಸ್ಕರವೇ ಇಲ್ಲೊಬ್ಬರು ಟೀಚರ್ ಇರ್ತಾರೆ ಇನ್ನು ಮುಂದೆ, ಆ ಥರದೊಂದು ಪ್ಲ್ಯಾನ್ ಇದೆ. ಸೊ ಆ ಥರ ಇನ್ನೂ ಹಲವಾರು ಪ್ಲ್ಯಾನ್ಗಳನ್ನು ಇಟ್ಕೊಂಡು ನಾವು ಉಡುಪಿಯಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ. ನನ್ನ ಹೆಸರು ಹನುಮಂತ, ಪರ್ಕಳದಿಂದ ಬಂದಿದ್ದೇನೆ. ಇಲ್ಲಿ ಎಷ್ಟು ತುಂಬ ಖುಷಿ ಅಂದರೆ, ಶಿಬಿರದಲ್ಲಿ ನಾವು ಮೊದಲನೇ ಸಲ ನಾಟಕ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ತುಂಬ ಖುಷಿಯಿಂದ ಇದ್ದೇವೆ. ಇಷ್ಟು ಖುಷಿ ಇನ್ನು ಮತ್ತೆಲ್ಲೂ ಸಿಗಲ್ಲ. ಬೆಳಗ್ಗೆ ಯೋಗ ಮಾಡಿಸ್ತಿದ್ರು, ತುಂಬ ಒಳ್ಳೆ ಎಲ್ಲ ಶಿಸ್ತನ್ನು ಕಲಿಸಿಕೊಡ್ತಿದ್ರು. ದಿನ ಯೋಗವನ್ನು ದಿನ ಆಟ ಆಡಿಸ್ತಿದ್ರು, ಸಿನಿಮಾ ತೋರಿಸ್ತಿದ್ರು, ಒಳ್ಳೆ ಸಿನಿಮಾವನ್ನು ತೋರಿಸ್ತಿದ್ರು. ಹಾಗೆ ನಾವೆಲ್ಲ ಒಟ್ಟಾಗಿ ಆಟ ಆಡ್ತಾ ಈಗ ತುಂಬ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೇವೆ. ಸರೆಲ್ಲ ನಮಗೆ ತುಂಬ ಹೇಳಿಕೊಟ್ಟಿದ್ದಾರೆ. ಸರಿಗೆ ಒಂದು ನಮಗೆ ನಮಸ್ಕಾರ. ನನಗೆ ಈಗ ಫಸ್ಟ್ ನಾಟಕ ಮಾಡಿದ್ದು, ಇದರಿಂದಾಗಿ ತುಂಬ ನಾಟಕವನ್ನು ಮಾಡಲು ಇಷ್ಟ ಆಗ್ತಾ ಉಂಟು. ನನಗೆ ಸುಮಾರು ಕಡೆ ನಾಟಕ ಮಾಡೋಂತ ಇಷ್ಟ ಆಗ್ತಾ ಉಂಟು. ನಮ್ಮ ಬರ್ಕಳದಲ್ಲಿ ಅಷ್ಟೊಂದು ನಾಟಕವನ್ನು ಕಲಿಸುತ್ತಿರಲಿಲ್ಲ. ಈ ಕರಾವಳಿ ನಿರ್ದಿಗಂತದ ಬಂದ ಮೇಲೆ ನಾಟಕ, ಒಳ್ಳೆ ಬುದ್ಧಿ ಎಲ್ಲವನ್ನು ಕಲಿಸಿಕೊಡುತ್ತಿದ್ದರು. ನನ್ನ ಹೆಸರು ಯಶಸ್. ನಾನು ಮೌಂಟ್ ರೋಸರಿ ಸಂತೆಗಟ್ಟೆ ಶಾಲೆಯಿಂದ. ನಾನು ನನ್ನ ಮನೆ ಅಮುಂಜೆ. ನಾನು ನಿರ್ದಿಗಂತದಲ್ಲಿ ಬಂದಿದ್ದೆ. ನಾನು ಫ್ರೆಂಡ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೆ ಫಸ್ಟ್ ದಿನ. ಮತ್ತು ಎಲ್ಲ ನಾನು ಸಿಂಗಿಂಗ್ ಎಲ್ಲ ಕಲ್ತಿದ್ದೆ. ಮತ್ತು ನಾನು ಲಾಸ್ಟ್ ದಿನಕ್ಕೆ ಈಗ ನಾಟಕ ಕಲಿಸಿದ್ದಾರೆ. ಈಗ ನಾವು ನಾಟಕ ರಿಹರ್ಸಲ್ ಮಾಡ್ತಾಯಿದ್ದೀವಿ. ಈಗೆಲ್ಲ ನನಗೆ ಗಮ್ಮತ್ತೈತೆ, ಎಲ್ಲ ಖುಷಿ ಆಗ್ತಿದೆ. ಇದು ನಾಟಕ ನಾವು ಫಸ್ಟ್ ನಾಟಕ ಮಾಡೋದು ಈಗ. ನನಗೆ ಸ್ವಲ್ಪ ಈಗದಿಂದ ಇಂಟ್ರೆಸ್ಟ್ ಇತ್ತಿದ್ದು ನಾಟಕದಲ್ಲಿ. ನನ್ನ ಹೆಸರು ತನ್ಮಯ್. ನಾನು ಕುಕ್ಕಿಕಟ್ಟೆಯಿಂದ ಬಂದಿದ್ದೇನೆ. ಕೆನರಾ ಶಾಲೆಯಲ್ಲಿ ಓದುತ್ತೇನೆ. ನನಗೆ ಶಿಬಿರಕ್ಕೆ ಬಂದು ಭಾಳ ಖುಷಿಯಾಗಿದೆ. ಮತ್ತು ನನಗೆ ಪ್ರಾಕ್ಟೀಸಲ್ಲಿ ತುಂಬ ಚೆನ್ನಾಗಿ ಗಣೇಶ್ ಸರ್ ಕಲಿಸಿದರು. ನನಗೆ ಫ್ರೆಂಡ್ಸ್ ಎಲ್ಲ ಡೈಲಾಗ್ ಎಲ್ಲ ಹೇಳಿಕೊಟ್ಟು, ಮತ್ತು ಗಣೇಶ್ ಸರ್ ಸಹ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.